ನಮಸ್ಕಾರ ಅವರೇ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಾಪರ್ ಫಂಗಿಸೈಡ್ ಬಗ್ಗೆ ತಿಳ್ಕೊಳ್ಳೋಣ. ಕಾಪರ್ ಫಂಗಿಸೈಡ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಇದು ಸುಮಾರು 130 ವರ್ಷಗಳಿಂದ ನಾವು ಇದನ್ನ ಕೃಷಿಯಲ್ಲಿ ಉಪಯೋಗಿಸ್ತಾ ಬಂದಿದ್ದೀವಿ. ನೀವು ನೋಡ್ಬೋದು, ಕಂಪ್ನಿಯವರು ಇತ್ತೀಚೆಗೆ ರಿಲೀಸ್ ಮಾಡಿರ್ತಕ್ಕಂಥ ಫಂಗಿಸೈಡ್ಗಳು 1 ವರ್ಷ 2 ವರ್ಷ ಆದ್ಮೇಲೆ ರೆಸಿಸ್ಟೆನ್ಸ್ ಬರುತ್ತೆ. ಆದ್ರೆ ಈ ಒಂದು ಕಾಪರು ಸುಮಾರು 130 ವರ್ಷಗಳಿಂದ ನಾವು ಉಪಯೋಗಿಸ್ತಾ ಬಂದ್ರು ಇದು ಯಾವುದೇ ರೆಸಿಸ್ಟೆನ್ಸ್ ಕಂಡಿಲ್ಲ. ಇದರ ಒಂದು ವಿಶೇಷ ಗುಣ ಆದ್ರೂ ಏನು, ಇದರಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಪದಾರ್ಥ ಇದರಲ್ಲಿ ಏನಿದೆ, ಇದು ಯಾವ ರೀತಿಯಾಗಿ ರೋಗನ ನಿಯಂತ್ರಣ ಮಾಡ್ತಾ ಇದೆ, ಇದು ಇನ್ನೂ ಯಾಕೋ ರೆಸಿಸ್ಟೆನ್ಸ್ ಬಂದಿಲ್ಲ, ಇದರ ಎಫೆಕ್ಟಿವ್ನೆಸ್ ಅನ್ನ ಯಾವ ರೀತಿಯಾಗಿ ನಾವು ಇನ್ಕ್ರೀಸ್ ಮಾಡಬೇಕು, ಇದು ಕೆಲವೊಂದು ಟೈಮ್ ಇದು ಕೆಲಸ ಮಾಡೋದಿಲ್ಲ, ಇದು ಕೆಲವೊಂದು ಟೈಮು ಎಕ್ಸೆಸಿವ್ ರಿಯಾಕ್ಷನ್ ಅನ್ನ ಕೊಡುತ್ತೆ. ಬನ್ನಿ ಇದು ಯಾಕಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ನೋಡ್ಕೊಳ್ಳಿ, ಈ ಒಂದು ಕಾಪರ್ ಫಂಗಿಸೈಡ್ ನ ಎಲೆ ಮೇಲ್ಗಡೆ ಸಿಂಪಡಿಸಿದ ನಂತರ ಇಲ್ಲೇನಾದ್ರೂ ರೋಗ ಇತ್ತು ಅಂತಂದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಲೀವ್ಸ್ ಮೇಲೆ ಈ ರೀತಿಯಾಗಿ ರೋಗ ಇತ್ತು ಅಂತಂದ್ರೆ ಈ ಒಂದು ಕಾಪರ್ ನ ನಾವು ಸ್ಪ್ರೇ ಮಾಡಿರ್ತೀವಿ. ಇದು ಒಂದು ಲೇಯರ್ ಆಗಿ ಫಾರ್ಮುಲೇಷನ್ ಆಗುತ್ತೆ. ಈ ಒಂದು ಲೇಯರ್ ಫಾರ್ಮುಲೇಷನ್ ಆ ಒಂದು ಲೇಯರ್ ಸ್ಲೋ ಆಗಿ ಅಲ್ಲಿ ಕಾಪರ್ ಅನ್ನ ರಿಲೀಸ್ ಮಾಡ್ತದೆ. ಇಲ್ಲಿ ಸ್ಲೋ ಆಗಿ ಕಾಪರ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲಿ ಇರ್ತಕ್ಕಂತ ಈ ಒಂದು ರೋಗನ ಅದು ನಿಯಂತ್ರಣ ಮಾಡ್ತದೆ. ಬಟ್ ಎಲೆ ಇಲ್ಲಿ ಸುತ್ತಲೂ ಒಂದು ವ್ಯಾಕ್ಸ್ ಲೇಯರ್ ಇರ್ತದೆ. ಈ ಒಂದು ಕಾಪರ್ ಫಂಗಿಸೈಡ್ ನ ವಿಶೇಷತೆ ಏನಂತಂದ್ರೆ, ಇದು ಎಲೆ ಮೇಲ್ಗಡೆ ಒಂದು ಶೀಲ್ಡ್ ಆಗಿ ಕುಂದಿರುತ್ತೆ. ಒಂದು ನೆನಪಿಡಿ, ಈ ಒಂದು ಕಾಪರ್ ಫಂಗಿಸೈಡ್ ಇದು ಗುರಾಣಿಯ ಹೊರತು ಕತ್ತಿ ಅಲ್ಲ. ಇಟ್ಸ್ ಎ ಶೀಲ್ಡ್, ನಾಟ್ ಎ ಸ್ವಾರ್ಡ್. ಸೊ ಹಾಗಾಗಿ ಇದು ಈ ಒಂದು ರೋಗದ ಮೇಲೆ ಕುತ್ಕಂತದೆ. ಇಲ್ಲಿ ಗಿಡದ ಮೇಲೆ ಇರ್ತಕ್ಕಂತ ಈ ಒಂದು ವ್ಯಾಕ್ಸಿ ಲೇಯರ್ ನ ಅದು ಛೇದಿಸ್ಕೊಂಡ್ಬಿಟ್ಟು ಲೀವ್ಸ್ ಗೆ ಎಂಟ್ರಿ ಆಗಲ್ಲ. ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ಈ ಒಂದು ಕಾಪರ್ ನ ಸ್ಪ್ರೇ ಮಾಡಿರ್ತಕ್ಕಂಥ ಎಲೆ ಸುಳುತ್ತೆ ಅಥವಾ ತೂತ್ ಬೀಳುತ್ತೆ. ಇದು ಯಾಕಾಗಿ ಆಗುತ್ತೆ ಅಂತಂದ್ರೆ, ಈ ಒಂದು ಕಾಪರ್ ರಿಲೇಟೆಡ್ ಫಂಗಿಸೈಡ್ ಯಾವಾಗ ಒಂದು ಅಸಿಡಿಕ್ ಸೊಲ್ಯೂಷನ್ ಸಿಗುತ್ತೆ, ಈ ಒಂದು ಮಳೆ ಬರ್ತಕ್ಕಂಥ ನೀರೇನಿರುತ್ತೆ ಅಥವಾ ಮಂಜಿನ ಹನಿ ಏನಿರುತ್ತೆ, ಇದು ಸ್ಲೈಟ್ ಆಗಿ ಅಸಿಡಿಕ್ ಆಗಿರುತ್ತೆ. ನಾವು ಕಾಪರ್ ಫಂಗಿಸೈಡ್ ಅನ್ನ ಸ್ಪ್ರೇ ಮಾಡಿದ ಒಂದು 24 ಗಂಟೆ ಒಳಗಡೆ ಅಲ್ಲೇನಾದ್ರೂ ಮಂಜು ಬಿತ್ತು ಅಥವಾ ಅಲ್ಲೇನಾದ್ರೂ ಹನಿಡಿವು ಬಿತ್ತು ಅಥವಾ ಅಲ್ಲೇನಾದ್ರೂ ಮಳೆ ಬಂತು ಅಂದ್ರೆ, ಇಲ್ಲಿ ಲೇಯರ್ ಆಗಿ ಕುಂತಹ ಈ ಒಂದು ಕಾಪರ್ ಅಯಾನ್ಸ್ ಏನಾಗಿರುತ್ತೆ, ಇದು ಅಸಿಡಿಕ್ ಕಂಡೀಷನ್ ಅಲ್ಲಿ ಫಾಸ್ಟ್ ಆಗಿ ಆಕ್ಟ್ ಮಾಡುತ್ತೆ. ಇಲ್ಲಿ ಬಿಡ್ತಕ್ಕಂಥ ಸ್ಲೋ ರಿಲೀಸಿಂಗ್ ಕಾಪರ್ ಅಯಾನ್ಸ್ ಫಾಸ್ಟ್ ಆಗಿ ರಿಲೀಸ್ ಆಗುತ್ತೆ. ಫಾಸ್ಟ್ ಆಗಿ ರಿಲೀಸ್ ಆದಾಗ ಏನಾಗುತ್ತೆ, ಇಲ್ಲಿ ಎಲೆ ಮೇಲೆ ಇರ್ತಕ್ಕಂಥ ಈ ಮೇಣದ ಒಂದು ಲೇಯರ್ ಇದನ್ನ ಬ್ರೇಕ್ ಮಾಡ್ಬಿಟ್ಟು ಎಲೆ ಒಳಗಡೆ ಎಂಟ್ರಿ ಆಗುತ್ತೆ. ಯಾವಾಗ ಈ ಒಂದು ಕಾಪರ್ ಎಲೆ ಒಳಗಡೆ ಎಂಟ್ರಿ ಆಗುತ್ತೆ, ಈ ಒಂದು ಎಲೆಗಳನ್ನ ಇದು ನಾಶ ಮಾಡುತ್ತೆ. ಸೊ ಹಾಗಾಗಿ ನಾವು ಇದನ್ನ ಆದಷ್ಟು ಎಸಿಡಿಕ್ ಮೀಡಿಯಂ ಅಂದ್ರೆ ಎಸಿಡಿಕ್ ಮೀಡಿಯಂ ಇದಕ್ಕೆ ಎಂಟ್ರಿ ಆಗಕ್ಕೆ ಕೊಡ್ಬಾರ್ದು. ಇನ್ನೇನ್ ಮಳೆ ಬರೋದಕ್ಕೆ ಒಂದು 24 ಗಂಟೆ ಐತೆ ಅಥವಾ ಚಳಿಗಾಲದಲ್ಲಿ ಆಗಿರ್ಬೋದು, ಮಳೆಗಾಲದಲ್ಲಿ ಆಗಿರ್ಬೋದು, ಇದನ್ನ ನೋಡ್ಕೊಂಡು ಉಪಯೋಗಿಸ್ಬೇಕಾಗ್ತದೆ. ಇದನ್ನ ನಾವೇನಾದ್ರೂ ತಪ್ಪು ಮಿತಿಯಿಂದ ಏನಾದ್ರೂ ಉಪಯೋಗಿಸಿದ್ವಿ ಅಂದ್ರೆ ಅಲ್ಲಿ ಎಲೆಗಳು ಸ್ಕಾಚಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಒಂದು ಫಂಗಿಸೈಡ್ ನ ವಿಶೇಷ ಏನಂತಂದ್ರೆ, ಈ ಒಂದು ಫಂಗಿಸೈಡ್ ನ ನೀವು ಆದಷ್ಟು ಬೆಳಗಿನ ಸಮಯನ ಉಪಯೋಗಿಸ್ಬೇಕು. ಇದನ್ನ ರಾತ್ರಿ ಸಮಯದಲ್ಲಿ ಉಪಯೋಗಿಸಬಾರ್ದು. ಯಾಕಂತಂದ್ರೆ ಈ ಒಂದು ಸ್ಪ್ರೇ ಮಾಡಿರ್ತಕ್ಕಂಥ ಔಷಧಿಯು ಈ ಒಂದು ಸೂರ್ಯನ ವಿಕಿರಣದ ಜೊತೆ ಅದು ಬೆರಿಬೇಕಾಗ್ತದೆ. ನೀವು ರಾತ್ರಿ ಏನಾದ್ರು ಇದನ್ನ ಬೆರೆಸಿದ್ರೆ ಅಂದ್ರೆ ಅಲ್ಲಿ ಫೈಟೋಟಾಕ್ಸಿಕ್ ಆಗಿ ಗಿಡಗಳು ಸುಡುವ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನೊಂದು ನೀವೇನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಕಾಪರ್ ಫಂಗಿಸೈಡ್ ಅನ್ನ ಉಪಯೋಗಿಸುವಂತಹ ಸಂದರ್ಭದಲ್ಲಿ ಇವುಗಳನ್ನ ಸೆನ್ಸಿಟಿವ್ ಇರ್ತಕ್ಕಂಥ ಕ್ರಾಪ್ ಅಲ್ಲಿ ಸ್ಪ್ರೆಡರ್ ಜೊತೆ ಉಪಯೋಗಿಸ್ಬೇಡಿ. ಯಾಕಂತಂದ್ರೆ ಈ ಒಂದು ಸ್ಪ್ರೆಡರ್ ಇದನ್ನ ಕ್ಲೀನ್ ಆಗಿ ಹರಡುತ್ತೆ. ಹರಡಿದ ನಂತರ ಅಲ್ಲಿ ಒಂದು ಲೇಯರ್ ಆಗಿ ಇದು ಕುಂದಿರುತ್ತೆ. ಕುಂತಾದ ತಕ್ಷಣ ಅಲ್ಲೇನಾದ್ರೂ ನೀರು ಬಡಿತು ಅಂತಂದ್ರೆ ಇಲ್ಲಿ ಒಂದು ಸೆನ್ಸಿಟಿವ್ ಕ್ರಾಪ್ಸ್ ಗೆ ಅದು ಹಾರ್ಮೋನ ಮಾಡುತ್ತೆ. ಯಾವ್ದೇ ಒಬ್ಬ ಕನ್ಸಲ್ಟೆಂಟ್ ಹೇಳೋದನ್ನ ಕೇಳಿರ್ಬೋದು. ಯಾವಾಗೆಲ್ಲ ನಮ್ಗೆ ಯಾವ ರೋಗ ಇದು ಏನು ಅಂತ ಹೇಳಿ ಕನ್ಫ್ಯೂಸ್ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಕಾಪರ್ ನ ತುಂಬಾ ಜನ ಸಜೆಸ್ಟ್ ಮಾಡ್ತಾರೆ. ಯಾಕಂತಂದ್ರೆ ಈ ಒಂದು ಕಾಪರ್ ಅನ್ನೋದು ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ, ವೈರಿಸೈಡ್ ಆಗಿ ಕೆಲಸ ಮಾಡುತ್ತೆ, ಬ್ಯಾಕ್ಟೀರಿಸೈಡ್ ಆಗಿ ಕೆಲಸ ಮಾಡುತ್ತೆ. 150 ವರ್ಷಗಳಾದ್ರೂ ಇದ್ರ ಮೇಲೆ ಯಾವುದೇ ಒಂದು ರೆಸಿಸ್ಟೆನ್ಸಿ ಇದುವರೆಗೂ ಬಿಲ್ಡಪ್ ಆಗಿಲ್ಲ. ಯಾಕಂತಂದ್ರೆ ಇದು ಮಲ್ಟಿಸೈಟ್ ಆಕ್ಷನ್ ಇರುತ್ತೆ. ಇದು ವಿವಿಧ ರೋಗದ ವಿರುದ್ಧ ಹೋರಾಡುತ್ತೆ, ವಿವಿಧ ಆಂಗಲ್ ಅಲ್ಲಿ ಇದು ಕೆಲಸ ಮಾಡುತ್ತೆ.
ಕೆಲವೊಂದು ಫಂಗಿಸೈಡ್ ಬ್ಯಾಕ್ಟೀರಿಯಲ್ ಒಂದೇ ಆಂಗಲ್ ಅಲ್ಲಿ ಹೋದ್ರೆ ಇದು ವಿವಿಧ ಆಂಗಲ್ ಅಲ್ಲಿ ಹೋಗೋದ್ರಿಂದ ಇದಕ್ಕೆ ಯಾವುದೇ ರೆಸಿಸ್ಟೆನ್ಸಿ ಇದುವರೆಗೂ ಬಿಲ್ಡಪ್ ಆಗಿಲ್ಲ. ಇದನ್ನ ಕಾನ್ಶಿಯಸ್ ಆಗಿ ಉಪಯೋಗಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಲೋ ಆಗಿ ರಿಲೀಸ್ ಮಾಡಬೇಕು ಅಂತಂದ್ರೆ ನಾವು ಈ ಒಂದು ನೀರಿಗೆ ಸುಣ್ಣವನ್ನ ಬೆರೆಸ್ಬಿಟ್ಟು ಈ ಒಂದು pH ಅನ್ನ ಸ್ಲೈಟ್ ಆಗಿ ಹೈ ಮಾಡಬೇಕು. ಹೈ ಮಾಡಿಬಿಟ್ಟು ಈ ಒಂದು ಕಾಪರ್ ಶಿಲೀಂಧ್ರನಾಶಕಗಳನ್ನ ಅಲ್ಲಿ ಹಾಕ್ಬಿಟ್ಟು ಇದನ್ನ ಉಪಯೋಗಿಸೋದ್ರಿಂದ ಇದು ಲಾಂಗ್ ಟರ್ಮ್ ಅಲ್ಲಿ ಕೆಲಸ ಮಾಡುತ್ತೆ. ಅಥವಾ ಇದನ್ನೇನಾದ್ರೂ ಸಲ್ಫರ್ ಜೊತೆ ನಾವು ಇದನ್ನ ಮಿಶ್ರಣ ಮಾಡಿಕೊಟ್ಟಾಗೆ ಈ ಒಂದು ಅಸಿಡಿಕ್ ನೀರಿನಲ್ಲಿ ಇದು ಹೋಗ್ಬಿಟ್ಟು ಗಿಡಗಳನ್ನ ಸುಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸಲ್ಫರ್ ಯುಕ್ತ, ಸಲ್ಫೈಡ್ ಯುಕ್ತ, ಜಿಂಕ್ ಸಲ್ಫೇಟ್, ಫೆರಸಲ್ಫೇಟ್, ಸಲ್ಫರ್ ಯುಕ್ತ ಗೊಬ್ಬರಗಳನ್ನ ಅಥವಾ ಸಲ್ಫರ್ ಯುಕ್ತ ಶಿಲೀಂಧ್ರನಾಶಕಗಳನ್ನ, ಕೀಟನಾಶಕಗಳನ್ನ, ಸ್ಪ್ರೆಡರ್ಗಳನ್ನ ನಾವು ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕಾಪರ್ ಶಿಲೀಂಧ್ರನಾಶಕ ಉಪಯೋಗಿಸುವಂತ ಸಂದರ್ಭ. ಸರ್ವರೋಗಕ್ಕೂ ಕಾಪರ್ ಮದ್ದು ಅಂತಲೇ ಒಂದು ಗಾದೆ ಇದೆ. ಈ ಒಂದು ಕಾಪರನ್ನು ಉಪಯೋಗಿಸುವುದರಿಂದ ನಾವು ಎಲೆ ಮೇಲಿರ್ತಕ್ಕಂಥ ಬೂದು ರೋಗ, ಪೌಡ್ರಿ ಮಿಲ್ಡೆವನ್ನ ಹತೋಟಿ ಮಾಡ್ಬೋದು. ಬೂಜು ರೋಗ, ಡೌನಿ ಮಿಲ್ಡೆವು, ಒಣಗ್ಲು ರೋಗ, ಬ್ಲೈಟ್ಸು, ಅದೇ ರೀತಿ ಎಲೆ ಮೇಲೆ ಬರ್ತಕ್ಕಂಥ ಶಿಲೀಂಧ್ರ ಎಲೆ ಚುಕ್ಕೆ ರೋಗ, ಬ್ಯಾಕ್ಟೀರಿಯಲ್ ಎಲೆ ಚುಕ್ಕೆ ರೋಗಗಳನ್ನು ಹತೋಟಿ ಮಾಡ್ಬೋದು. ಕಾಪರಲ್ಲಿ 3 ರೀತಿಯಾದಂಥ ಶಿಲೀಂಧ್ರನಾಶಕ ಬರ್ತದೆ. ಒಂದು ಕಾಪರ್ ಸಲ್ಫೇಟು, ಇನ್ನೊಂದು ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟ್ಯಾಕ್ಸು, ಇನ್ನೊಂದು ಕಾಪರ್ ಹೈಡ್ರಾಕ್ಸೈಡ್ ಅಥವಾ ಕೋಸೈಡು. ಕಾಪರ್ ಸಲ್ಫೇಟ್ ಏನಂತಂದರೆ ಇದು ಒಂಥರ ಬೆಂಕಿ ಇದ್ದಂಗೆ. ಇದನ್ನು ಹಳೆ ಸ್ಕೂಲ್ ಫಂಗಿಸೈಡ್ ಅಂತಲೂ ಹೇಳ್ಬೋದು. ಇದನ್ನು ಉಪಯೋಗಿಸುವುದರಿಂದ ಡೈರೆಕ್ಟಾಗಿ ಎಲೆ ಮೇಲೆ ಸಿಂಪರಣೆ ಮಾಡಿದರೆ ಎಲೆ ಸುಟ್ಟೋಗುತ್ತೆ. ಹಾಗಾಗಿ ಇದನ್ನು ಸುಣ್ಣದ ಜೊತೆ ನಾವು ಮಿಶ್ರಣ ಮಾಡಿಬಿಟ್ಟೆ ಉಪಯೋಗಿಸಬೇಕು. ಇನ್ನೊಂದೇನು ಅಂತ ಅಂದರೆ ಬ್ಲೈಟ್ಯಾಕ್ಸು, ಕಾಪರ್ ಆಕ್ಸಿಕ್ಲೋರೈಡ್ ನಿಮಗೆ ಗೊತ್ತಿರುತ್ತೆ, ಬ್ಲೂ ಕಾಪರ್ ಬ್ರ್ಯಾಂಡಲ್ಲೂ ನಿಮಗೆ ಸಿಗುತ್ತೆ. ಇದು ಏನು ಅಂತ ಅಂದರೆ ಇದು ಅಷ್ಟಾಗಿ ನಿಮಗೆ ಎಲೆಗಳಿಗೆ ಸುಡುವುದಿಲ್ಲ. ಇದನ್ನು ಈ ಒಂದು ತರಕಾರಿ ಗಿಡದಲ್ಲಿ ಇದನ್ನು ಉಪಯೋಗಿಸ್ಬೋದು. ಇನ್ನೊಂದೇನಂತಂದರೆ ಕಾಪರ್ ಹೈಡ್ರಾಕ್ಸೈಡು, ಇದು ಕೋಸೈಡ್ ಅಂತ ಒಂದು ನೇಮಲ್ಲಿ ಕೂಡ ಬರುತ್ತೆ. ಇದನ್ನು ಉಪಯೋಗಿಸೋದ್ರಿಂದ ಇದು ಅಷ್ಟಾಗಿ ಬರ್ನ್ ಮಾಡೋದಿಲ್ಲ. ಕಾಪರ್ ಸಲ್ಫೇಟು ತುಂಬ ಸೆನ್ಸಿಟಿವು, ಬರ್ನ್ ಮಾಡುತ್ತೆ ಪ್ಲ್ಯಾಂಟಿಗೆ. ಕಾಪರ್ ಆಕ್ಸಿಕ್ಲೋರೈಡು ಮೀಡಿಯಮ್ಮು, ಕಾಪರ್ ಹೈಡ್ರಾಕ್ಸೈಡು ಲೋ ಬರ್ನ್ ಮಾಡುತ್ತೆ. ನಾನು ಮಾಡ್ತಕ್ಕಂಥ ಈ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವಿಷಯದಕ್ಕಾಗಿ ಧನ್ಯವಾದಗಳು.